ಮತ್ತೊಂದು ಭವಾನಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಬೇನಲ್ಲಿ SIT ಅಲರ್ಟ್ ಆಗಿದೆ. ಅವರನ್ನು ಬಂಧಿಸುವಂಥ ಸಾಧ್ಯತೆ. ನಾಳೆ ಹೊಳೆ ನರಸೀಪುರದಲ್ಲಿ ಭವಾನಿ ವಿಚಾರಣೆ ಆಗುತ್ತೆ. ಬಂಧನ ಡೌಟ್. ಭವಾನಿ ನಿವಾಸದಲ್ಲಿ SITಯಿಂದ ವಿಚಾರಣೆ ಶುರು. ಹೀಗಾಗಿ ಒಂದು ಪತ್ರವನ್ನು ಬರೆದಿದೆ. ಈಗಾಗಲೇ ನೋಟಿಸ್ ನೀಡಿದ್ದಾರೆ SIT ಅಧಿಕಾರಿಗಳು. ಆ ನೋಟಿಸ್ ಏನಿದೆ ಅನ್ನೋದನ್ನು ಕೂಡ ನಿಮಗೆ ನಾನು ತೋರಿಸ್ತೀನಿ ಕೆಲವು ಕ್ಷಣಗಳಲ್ಲಿ. ಭವಾನಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಬೇನಲ್ಲಿ SIT ಅಲರ್ಟ್. ಬನ್ನಿ ನೋಡಿ, ಇಲ್ಲಿ 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 ಈ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿರೋದು? ಹೇಮಂತ್ ಕುಮಾರ್, ಪೊಲೀಸ್ ನಿರೀಕ್ಷಕರು ಮತ್ತು ತನಿಖಾಧಿಕಾರಿಗಳು. ಇದರ ತನಿಖಾಧಿಕಾರಿ ಕೊಟ್ಟಿದ್ದಾರೆ. ಯಾರಿಗೆ? CRPC ನೋಟಿಸ್. ಏನದು? ಈ ಮೂಲಕ ನಿಮಗೆ ಸೂಚನೆ ಕೊಡೋದು ಏನಂದರೆ, ದಿನಾಂಕ 2/5/2024 KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ IPC ಪ್ರಕರಣವು SIT CIDನಲ್ಲಿ ತನಿಖೆಯಲ್ಲಿರುತ್ತದೆ. SIT ಮತ್ತು CIDನಲ್ಲಿ ತನಿಖೆಯಲ್ಲಿರ್ತದೆ. ದಿನಾಂಕ 15/5/2024 ನೀವು ಒಂದು ಲಿಖಿತ ಪತ್ರದ ಮುಖಾಂತರ ತನಿಖೆಗೆ ಅವಶ್ಯಕತೆ ಇದ್ದರೆ ನಾನು ಚೆನ್ನಾಂಬಿಕಾ ನಿಲಯ, ಇದು ಹೊಳೆ ನರಸೀಪುರದಲ್ಲಿದೆ, ಚೆನ್ನಾಂಬಿಕಾ ನಿಲಯ, ಚೆನ್ನಾಂಬಿಕಾ ಚಿತ್ರಮಂದಿರ, ಅಲ್ಲೊಂದು ಫಿಲ್ಮ್ ಟಾಕೀಸ್ ಇದೆ. ದೇವೇಗೌಡರ ಹೆಂಡತಿ ಹೆಸರು ಚೆನ್ನಾಂಬಿಕಾ ಅಂತೇಳಿ ಅವರ ಹೆಸರಲ್ಲಿರೋದು. ಹತ್ತಿರ ಚೆನ್ನಾಂಬಿಕಾ ಸರ್ಕಲ್, ಹಾಸನ ಮೈಸೂರು ರಸ್ತೆ, ಹೊಳೆ ನರಸೀಪುರ, ಹಾಸನ ಜಿಲ್ಲೆ. ಈ ವಿಳಾಸದಲ್ಲಿ ಇರುವುದಾಗಿ ತಿಳಿಸಿರ್ತೀರಿ. ನೀವು ಹೇಳಿದ್ದೀರಿ ನಾನು ಏನಾದರೂ ಕರಿಬೇಕು ಅಂತಂದರೆ ನಮಗೆ ಹೇಳಿದ್ದೀರಿ, ನಾನು ಇಲ್ಲಿದ್ದೀನಿ, ಎನಿ ಟೈಮ್ ಬಂದು ನನ್ನನ್ನು ವಿಚಾರಣೆ ಮಾಡ್ಬೋದು ಅಂತೇಳಿ. ಸೊ ನಿಮ್ಮನ್ನು ಮೇಲ್ಕಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೊಳಪಡಿಸುವುದು ಅವಶ್ಯಕತೆ ಇರುವುದರಿಂದ ದಿನಾಂಕ 1/6/2024 ಯಾವಾಗ? ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯ ನಡುವೆ ನೀವು ತಿಳಿಸಿದ ಮೇಲ್ಕಂಡ ವಿಳಾಸ ದಲ್ಲಿ ನಿಮ್ಮನ್ನು ವಿಚಾರಣೆಗೆ ಒಳಪಡಿಸುವ ಸಲುವಾಗಿ ತನಿಖಾಧಿಕಾರಿಯಾದ ನಾನು ಮಹಿಳಾ ಸಿಬ್ಬಂದಿಯೊಂದಿಗೆ ನೀವು ತಿಳಿಸುವ ವಿಳಾಸಕ್ಕೆ ಬರ್ತೀವಿ. ಸದರಿ ವಿಳಾಸದಲ್ಲಿ ಹಾಜರಿರಲು ಸೂಚಿಸಿದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಎನಿ ಟೈಮ್ SIT ಅಲ್ಲಿಗೆ ಹೋಗುತ್ತೆ. SIT ಅಲ್ಲಿಗೆ ಹೋಗಿ ಅವರನ್ನು ವಿಚಾರಣೆಗೆ ಒಳಪಡಿಸುತ್ತೆ. ಓಕೆ, ಇದೀಗ ನೇರವಾಗಿ ಹಾಸನಕ್ಕೆ ಹೋಗೋಣ. ಹಾಸನದಲ್ಲಿ ನನ್ನ ಕಲೆ ಕುಶವಂತ್ ಇದ್ದಾರೆ. ಕುಶವಂತ್, ಏನಂತೆ? ಭವಾನಿ ರೇವಣ್ಣ ಅವರ ವಿಚಾರಣೆ ಮಾತ್ರ ಆಗುತ್ತಾ? ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ರದ್ದಾಗಿರೋ ಕಾರಣಕ್ಕಾಗಿ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆಯಾ? ಅರೆಸ್ಟ್ ಆಗೋದಿದ್ರೆ ಯಾವ ಕಾರಣಕ್ಕೆ, ಆಗದೇ ಇದ್ದರೆ ಯಾವ ಕಾರಣಕ್ಕೆ? JP ಸರ್, ಈಗಾಗಲೇ ಭವಾನಿ ರೇವಣ್ಣ ಅವರಿಗೆ KR ನಗರದಲ್ಲಿ ಏನು ಒಂದು ಕಿಡ್ನಾಪ್ ಕೇಸ್ ದಾಖಲಾಗಿತ್ತು. ಆ ಸಂಬಂಧ ಈಗ ಅವರಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು. ಈಗಾಗಲೇ ಅವರು SIT ಮುಂದೆ ಯಾವುದೇ ತನಿಖೆ ಕೂಡ ಹಾಜರಾಗಿರಲಿಲ್ಲ. ಹೀಗಾಗಿ ನಾಳೆ ಕಡ್ಡಾಯವಾಗಿ ಅವರು ಅನಿವಾರ್ಯವಾಗಿ ಹಾಜರಾಗಲೇಬೇಕಾದಂತ ಪರಿಸ್ಥಿತಿ. ಜೊತೆಗೆ ಈಗ ಏನು SIT ನೋಟಿಸ್ ಕೊಟ್ಟಿದೆ, ಅದು ನೀವು ಈ ಹಿನ್ನೆಲೆಯಲ್ಲಿ ನಮಗೆ ಪತ್ರದ ಮೂಲಕ ನಮಗೆ ಮಾಹಿತಿಯನ್ನ ನೀಡಿದ್ರಿ, ಅಂದ್ರೆ ನಾನು ಈ ವಿಳಾಸದಲ್ಲಿ ಇರ್ತೇನೆ, ತಾವು ಯಾವಾಗ ಬೇಕಾದ್ರೂ ನನ್ನನ್ನು ವಿಚಾರಣೆಗೆ ಒಳಪಡಿಸಬಹುದು ಅಂತ ನೀಡಿದ್ರಿ. ಹಾಗಾಗಿ ಆ ವಿಳಾಸಕ್ಕೆ ನಾವು ನಾಳೆ ಬರ್ತೇವೆ ಅನ್ನುವಂತ ಮಾತನ್ನ ಹೇಳುವಂತ ಮೂಲಕ ಈಗ SIT ನೋಟಿಸ್ ಅನ್ನ ನೀಡಿದೆ. ಅದರ ಜೊತೆಗೆ ಇವತ್ತು ಅವ್ರದ್ದು ಏನು ಬೇಲ್ ಅರ್ಜಿ ಇತ್ತು ಅದು ಕೂಡ ವಜಾ ಆಗಿರೋದ್ರಿಂದ ಅನಿವಾರ್ಯವಾಗಿ ನಾಳೆ ಅವರು ಆಗ್ಲೇಬೇಕಾಗುತ್ತೆ SIT ಮುಂದೆ. ಈಗ ಅವರ ಬೇಲ್ ಅರ್ಜಿ ಕೂಡ ವಜಾ ಆಗಿರುವ ಕಾರಣ ಅವರನ್ನ SIT ಬಂಧಿಸಬಹುದು, ಅಥವಾ ಹಾಗೆ ಕೂಡ ಅವರನ್ನ ಏನು ವಿಚಾರಣೆಯ ಮೇಲೆ ಈಗ ಅವರಿಗೆ ಸಿಕ್ಕಿ ಯಾವ ರೀತಿ ವಿಚಾರಣೆಗೆ ಒಳಪಡ್ತಾರೆ, ಅವ್ರು ಯಾವ ರೀತಿ ಸ್ಪಂದಿಸ್ತಾರೆ, ಇವೆಲ್ಲದರುಗಳ ಮೇಲೆ ಅವರು ಬಂಧನಕ್ಕೊಳಗಾಗ್ತಾರೆ. ಈಗ ವಿಚಾರಣೆಗೆ ಮಾಡಿ ಕಂಡೀಷನ್ ಮೇಲೆ ಅವ್ರನ್ನ ಹಾಗೆ ಬಿಡ್ತಾರ ಅನ್ನೋದ್ರ ಮೇಲೆ ಈ ಪ್ರಕರಣ, ಅಂದ್ರೆ ಭವಾನಿ ಅವರಿಗೆ ಸಂಬಂಧಪಟ್ಟಿದ ಪ್ರಕರಣ ಮುಂದೆ ನಡೆಯುತ್ತೆ ಅಂತ ಹೇಳ್ಬೋದಾಗಿದೆ. ಕುಶವಂತ್, ಮತ್ತೊಂದು, ಈಗ ನಿನ್ನೆ ಬಂದಿದ್ದಾರಲ್ವಾ ಯಾರು ಪ್ರಜ್ವಲ್ ರೇವಣ್ಣ, ಇದಾದ ನಂತರ ಹಾಸನದಲ್ಲಿ ಹೆಂಗಿದೆ ರಿಯಾಕ್ಷನು? ಈಗಾಗಲೇ ಅವರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು. ಜೊತೆಗೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು, ಜೊತೆಗೆ ಯಾವುದೇ ಕಾರಣಕ್ಕೂ ಅವರು ಪ್ರಭಾವ ಇರುವ ಕಾರಣ ಅವರು ಯಾವುದೇ ರೀತಿಯ ಕಾರಣ ಒಡ್ಡಿ ಅಥವಾ ಕೋರ್ಟ್ ಒಳಗೆ ಅವ್ರು ಯಾವುದೇ ರೀತಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇರುತ್ತೆ, ಅಂದ್ರೆ ಕಾನೂನಿನ ಪ್ರಕಾರದಲ್ಲಿ ತಪ್ಪಿಸ್ಕೊಳ್ಳೋಕೆ ಅವರ ಅವಕಾಶ ಇರುತ್ತೆ. ಅದು ಯಾವುದೇ ರೀತಿ ಆಗ್ಬಾರ್ದು ಅನ್ನುವಂಥದ್ದು ಬಹುತೇಕ ಮಂದಿ ಹೇಳ್ತಾ ಇರುವಂತದ್ದು. ಜೊತೆಗೆ ಏನು ಮಹಿಳೆಯರು ಸಂತ್ರಸ್ತಿದ್ದಾರೆ, ಇನ್ನೂ ಹೆಚ್ಚಿನ ಮಂದಿ ಯಾರಾದ್ರೂ ಇದ್ರೆ ಅವರಿಗೆ ನೋವಲ್ಲಿ ಒಳಗಡೆ ಇವರಿಗೆ ಸಪೋರ್ಟ್ ಆಗಿ ಯಾರು ಮಾತಾಡೋರಿಲ್ವಾ? ಅಣ್ಣನಿಗೆ ಜೈ, ಅಣ್ಣನಿಗೆ ಜೈ, ಹಂಗೆ ಯಾರಿಲ್ವಾ?
ಸದ್ಯಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಇಡೀ ಮನೆಯವರು ಸಂಕಷ್ಟದಲ್ಲಿ ಅಂದ್ರೆ ಒಂದ್ ರೀತಿ ಅಲ್ಲಿ ಲಾಕ್ ಆಗಿರೋದ್ರಿಂದ ಆ ರೀತಿ ಬಹಿರಂಗವಾಗಿ ಈಗ ಅವ್ರ ಮುಂದೆ ಯಾರು ಹೇಳ್ಕೊಳ್ಳಿಕ್ಕೆ ಆಗ್ಲಿ, ಈಗ ನೀವು ಏನ್ ಹೇಳಿದ್ರಿ ಜೈಕಾರ ಹೇಳ್ಕೊಂಡು ಬರುವಂತ ಸ್ಥಿತಿಯಲ್ಲಿ Okay. ಯಾವ ಬಹುತೇಕ ಕಾರ್ಯಕರ್ತರು ಇಲ್ಲ ಅಂತ ಹೇಳ್ಬೋದಾಗಿದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ನಾವು ಅದೇ ಬಯಸ್ತಾ ಇದ್ದದ್ದು, ಇಂಥ ಘಟನೆಗಳ ಸಂದರ್ಭದಲ್ಲೂ ಕೂಡ ನೀವು ಅಣ್ಣನಿಗೆ ಜೈ ಅಕ್ಕನಿಗೆ ಜೈ ಅಂತಂದರೆ ಏನು ಪರಿಸ್ಥಿತಿ. ಸೊ ಆಗಿರುವಾಗ ಇಲ್ಲಿ ಪಕ್ಷ ಮತ್ತೊಂದು ಮಗದೊಂದು ಎಲ್ಲ ಸೆಕೆಂಡ್ರಿ. ಇದು ಕರ್ನಾಟಕದ ಆತ್ಮಕ್ಕೆ ಆಗಿರುವಂಥ ಒಂದು ರೀತಿಯಲ್ಲಿ ಘಾಸಿ, ಹೆಣ್ಣು ಮಕ್ಕಳ ವಿಚಾರದಲ್ಲಿ ಆಗಿರುವಂಥ ಘಾಸಿ. ಮತ್ತು ಕೂಡ ನಮ್ಮಲ್ಲಿ ಕೆಲವರು ಒಂದು ಮಾಫಿ ಕೊಡೋರಿದ್ದಾರೆ, ಏನೋ ಹುಡುಗಾಟದಲ್ಲಿ ಮಾಡ್ದ ಅಂತೆ ಒಂದಿಬ್ಬರು ಅಂತಂದರೆ ಒಂದು ಓಕೆ ಸರ್, ನಾನು ಹಿಂಗೆ ಹೇಳಬಾರ್ದು, ಐ ಆಮ್ ಸಾರಿ ಟು ಸೇ ದಿಸ್. ಆದರೂ ಕೂಡ ಒಂದು ಸಾಧಾರಣವಾಗಿ ಒಂದು ಏನೋ ಹುಡುಗಾಟ, ಇದು ಹಂಗಲ್ಲ ಸರ್, ಇದು ವಿಕೃತ, ಇದು ಪರಮ ವಿಕೃತ.